ಸೊ ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ರಿ? ನಾನಂತೂ ಆರಾಮದೀನಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡಿನಿ. ಪರ್ಟಿಕ್ಯುಲರ್ ರಿವ್ಯೂ ಕೊಡ್ಬೇಕಂತ ನಾನು ಬಂದಿದ್ದೆ. ಮಳೆ ಒಂದು ಏಕ ಜಿದ್ದಿ ಚೆಲುವು ಐತೆ ಊರಾಗ. ಅಲ್ಲೇ ಎಲ್ಲರೂ ಒಂದು ಕಡೆ ಕೊಡ್ಬೇಕಂದ್ರೆ ನನಗೆ ಅಲ್ಲಿ ಎಲ್ಲ ಊರಲ್ಲಿ ಒಂದು ಕಡೆ ನಿಂದ್ರಿಸ್ಬಿಟ್ಟು ಕೊಡೋಣ ಅಂದ್ರೆ ನಂಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬೇರೆ ಕಡೆ ಬಂದೀನಿ, ಎಲ್ಲಾರ ರಿವ್ಯೂ ಕೊಟ್ರ ಆತ ಗಾಡಿ ಬಗ್ಗೆ ಅಂತಂದು. ನಾನು ಗಾಡಿ ತೊಗೊಂಬಂದಾಗ ರಿವ್ಯೂ ಕೊಡ್ಬೋದಿತ್ತು, ಇದ್ರ ಬಗ್ಗೆ ಹೆಂಗೆ ಏನು ಯಾವ ಥರ ಇದೆ ಏನು ಅಂತಂದೆಲ್ಲ ಅವಾಗಲೇ ಕೊಡ್ಬೋದಿತ್ತು ರಿವ್ಯೂ. ಅವಾಗ ಕೊಡ್ಲಾರ್ದ ಈಗ ಎದಕ್ಕೆ ಕೊಡೋಕ್ಕಿಂತೇನಪ್ಪ ಅಂದ್ರೆ, ಗಾಡಿ ಹೊಸದು ತೊಗೊಂಬಂದಾಗ ಎಲ್ಲವೂ ಚೆಂದ ಇರ್ತಾವೆ. ಗಾಡಿ ಇದ್ರದ್ದು ಪ್ರಾಬ್ಲಮ್ಸ್ ಏನದವು, ಡಿಫೆಕ್ಟ್ಸ್ ಏನದವು ಅವೇನು ಗೊತ್ತಾಗಲ್ಲ ಅವಾಗ ತೊಗೊಂಬಂದು ಊಟಲ್ಲೇ ಕೊಡ್ಬೇಕಂದ್ರೆ. ಸೊ ಹಾಗಾಗಿ ಸ್ವಲ್ಪ 1000-2000 ಕಿಲೋಮೀಟ್ರ್ ರನ್ ಆಗಲಿ, ಆಮೇಲೆ ಇದು ಯಾವ ಥರ ಇದೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಡಿಫೆಕ್ಟ್ಸ್ ಅವು ಇವು ಏನೋ ಪ್ರಾಬ್ಲಮ್ಸು, ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ 1000-2000 ಓಡಿನ ಕೊಟ್ರಾತಂತಂದು ಇಷ್ಟು ದಿನ ನಾನು ರಿವ್ಯೂ ಕೊಡ್ತೀನಿ. ಇವತ್ತು ಸಾಧ್ಯವಾದಷ್ಟು ರಿವ್ಯೂ ನನ್ನ ಕಡೆಯಿಂದ ನನಗೆ ಏನು ಮಾಹಿತಿ ಐತಲ್ಲ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಪ್ರಾಪರ್ ನಂದು ಆ್ಯಕ್ಚುಲಿ ಬಂದು ಗದಗ ಹತ್ರ ಹಳ್ಳಿ. ನಾನು ಇದನ್ನು ತೊಗೊಂಡಿದ್ದು ಬೆಂಗಳೂರಿನಾಗ ನಾಗರಬಾವಿ ಅಂತ ಸಾಯಿ ಪ್ರೀಮಿಯದಾಗ. ನಾನು ಹೊಸಬ, ಏನಾರ ಮಿಸ್ಟೇಕ್ಸ್ ಇದ್ದರು ಹೊಟ್ಟೆಗೆ ಹಾಕೋರಿ, ಕಮೆಂಟ್ ಮಾಡಿರಿ. ಏನೋ ಮಿಸ್ಟೇಕ್ಸ್ ಇದ್ದರು. ಇವತ್ತು ನನಗೆ ಗಾಡಿ ಆನ್ ರೋಡ್ ಪ್ರೈಸ್ ಎಷ್ಟು ಬಿತ್ತು, ನಾನು ಇದಕ್ಕೆ ಆಕ್ಸೆಸರೀಸ್ ಏನೇನು ಹಾಕ್ಸೀನಿ, ನನ್ನ ಫಸ್ಟ್ ಸರ್ವಿಸ್ ಎಷ್ಟಾಯಿತು ಎಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ವೀಡಿಯೋ ಬೇಕಂದ್ರೆ ಯೂಟ್ಯೂಬ್ನಾಗ ಹಾಕಿರ್ತೀನಿ, ಎಲ್ಲ ಫುಲ್ ಡೀಟೇಲಾಗಿ ವೀಡಿಯೋ ಎಲ್ಲ ರಿವ್ಯೂ ಮಾಡಿ ಯೂಟ್ಯೂಬ್ನಾಗ ಹೋಗಿ ನೋಡಿರಿ. ಯಾಕಂದರೆ ಇನ್ಸ್ಟಾಗ್ರಾಮ್ನಾಗ ಬರೀ ಅದರದ್ದು ಶಾರ್ಟ್ ವೀಡಿಯೋಸ್ ಹಾಕಿರ್ತೀನಿ. ಫುಲ್ ವೀಡಿಯೋ ಬೇಕಂದರೆ ಯೂಟ್ಯೂಬ್ನಾಗ ನೋಡಿರಿ, ಎಕ್ಸ್ಪಲ್ಸ್ ವಿಜಯ್ ಅಂತ ಸರ್ಚ್ ಮಾಡಿರಿ, ನನ್ನ ಚಾನಲ್ ಬರ್ತಾ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಹೊಸಬ, ನನ್ನ ಬೆಳೆಸ್ರಿ, ಎಂತೆಂಥವ್ರನ್ನ ಬೆಳೆಸಿರಂತ. ಯಾವನೇ ತಲೆಗೆ ಕೈ ಹಾಕ್ತಾನೆ. ನಾನು ಹೊಸಬಲ್ಲ, ನಂಗೆ ಜನ ಯಾರೇ ಇರಬಾರ್ದು, ಅಕ್ಕಪಕ್ಕ ಸುತ್ತಮುತ್ತ ಯಾರು ಇದ್ರೂ ನಂಗೆ ಒಂಥರ ಮುಜುಗರ ಅನ್ಸುತ್ತೆ. ಏನೋ ಮಾತಾಡ್ಬೇಕು ಏನೋ ಇರೋದು. ನಮಗೆ ಸ್ಟೇಜ್ ಫೇರ್ ಸ್ವಲ್ಪ ಜಾಸ್ತಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ನಮಸ್ಕಾರ ಕರ್ನಾಟಕ, ಇವತ್ತು ನಾನು ಈ ಗಾಡಿ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೆ. ನೋಡಿರಿ, ನಾನು ಟೋಟಲಾಗಿ ಗಾಡಿ ರನ್ ಆಗಿರೋದು 2282 ಕಿಲೋಮೀಟ್ರ್ ರನ್ ಆಗೈತೆ ನನ್ನ ಗಾಡಿ. ನಾನು ಇದನ್ನು ತೊಗೊಂಡಿದ್ದು ಬೆಂಗಳೂರಲ್ಲಿ ಸಾಯಿ ಪ್ರೀಮಿಯಾ ಅಂತ ನಾಗರಬಾವಿಲಿ ತೊಗೊಂಡೀನಿ. ನನಗಿದು ಟೋಟಲ್ ಆನ್ ರೋಡ್ ಪ್ರೈಸ್ ಬಂದು 2,40,000 ಆಯಿತು. ನಂದು ಗದಗ ಪಾಸಿಂಗಿಗೆ ಎಕ್ಸ್ಟ್ರಾ ನನಗೆ 400-500 ರೂಪಾಯಿ ಖರ್ಚಾಯಿತು. ಸೊ ನಂದು ಇವ್ರು ಏನು ಮಾಡಿದ್ರು, ನಾ ಗಾಡಿ ತೊಗೊಂಡಿಂದ ನನ್ನ ಡಾಕ್ಯುಮೆಂಟ್ಸ್ ಕೊಡೋಕೆ ಸ್ವಲ್ಪ ಶೋರೂಮ್ನಲ್ಲಿ ಡಿಲೇ ಮಾಡಿದರು. 1 ಮಂತ್ 1.5 ತಿಂಗಳ ಮಾಡಿದರು. ಸೊ ನಂಗೆ ಹಾಗಾಗಿ ನಾನಿಲ್ಲಿ ನಮ್ಮ ಗದಗಲ್ಲಿ ಕೊಡೋಕೆ ಹೋದರೆ ಡಾಕ್ಯುಮೆಂಟ್ಸ್ ಇದು ಪ್ರೊಸೆಸಿಂಗ್ ಮಾಡ್ಸೋಕೆ ಕೊಡೋಕೆ ಹೋದರೆ ಅವ್ರೇನಂದರು, ಇಲ್ಲ ನೀವು 1-1.5 ತಿಂಗಳ ಅದು ಲೇಟಾಗಿ ಮಾಡಿದ್ದಕ್ಕೆ ನಿಮ್ಗೆ ಅದು ಪೆನಾಲ್ಟಿ ಇರುತ್ತೆ ಅಂತಂದು ಹೇಳಿ 2,000 ಏನೋ ಪೆನಾಲ್ಟಿ ಇರುತ್ತೆ ಅಂತೇಳಿ 1,500 ರೂಪಾಯಿ ಇಸ್ಕೊಂಡ್ರು. ಅದಕ್ಕೆ ಇದು ಆಗ್ಬೇಡ್ರಿ, ನೀವು ಆದಷ್ಟು ಶೋರೂಮ್ನವ್ರಿಗೆ ಊಟ ಕಾಂಟ್ಯಾಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ಇದು ಮಾಡ್ಕೊಡ್ರಿ. ನೀವು ಜಾಸ್ತಿ ಡಿಲೇ ಮಾಡ್ಕೊಂಡು ಹೋಗ್ಬೇಡ್ರಿ, ಯಾಕಂದರೆ ನಿಮಗೆ ಸುಮ್ಮನೆ ದಂಡ ಹಾಕ್ತಾರೆ, ಪೆನಾಲ್ಟಿ ಬರ್ತೈತೆ. ಸುಮ್ಮನೆ 500 ರೂಪಾಯಿ ಇರೋದು ಹೋಗಿ 2,000 ಹಿಂಗೆ ತುಂಬೋದಾಗುತ್ತೆ. ಎಫೆಕ್ಟ್ಸ್ ಇದ್ದಾವೆ, ಸ್ವಲ್ಪ ಮೈನರ್ ಇದ್ದಾವೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗೆ ಫಸ್ಟ್ ಸರ್ವಿಸ್ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಇಲ್ಲೇ ಪ್ರೂಫ್ ಸಮೇತ. ಸುಮ್ಮನೆ ಅದ್ಮಾಸಾಗಿ ಏನೋ ಹೇಳೋದು ಬೇಡ, ಅದು ಇದಂಥ ಕತೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲೇ ದಾವಣಗೆರೆ ನೋಡಿರಿ, ನನ್ನ ಫಸ್ಟ್ ಸರ್ವಿಸ್ ಎಷ್ಟಾಗೈತಿ, 1830 ರೂಪಾಯಿ ಆಗೈತೆ ನನ್ನ ಫಸ್ಟ್ ಸರ್ವಿಸು. 811 ಕಿಲೋಮೀಟ್ರಿಗೆ ನಾನು ಫಸ್ಟ್ ಸರ್ವಿಸ್ ಮಾಡಿಸಿದ್ದೆ. ದಾವಣಗೆರೆಯಲ್ಲಿದೆ ಯೂರೋ ಪ್ರೀಮಿಯರ್ ಶೋರೂಮ. ಇದು ಫಸ್ಟ್ ಸರ್ವಿಸ್. ಮತ್ತು ನೋಡಿದ್ರೆ ಫ್ರೀ ಸರ್ವಿಸ್ ಇದೆ. ಫ್ರೀ ಸರ್ವಿಸ್ 1830 ರೂಪಾಯಿ ಆಗೈತಿ. ಇದ್ರ ಮ್ಯಾಗ ನೀವು ವಿಚಾರ ಮಾಡಿರಿ. ನೆಕ್ಸ್ಟ್ ಫ್ರೀ ಸರ್ವಿಸ್ ಸ್ಟಾರ್ಟಿಂಗ್ 3 ಸರ್ವಿಸ್ ಫ್ರೀ ಕೊಡ್ತಾರೆ. 3 ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಎಷ್ಟು ಬರ್ತಾಯಿ ನನಗೂ ಗೊತ್ತಿಲ್ಲ, ನೋಡೋಣ. ಇವಾಗ ನೆಕ್ಸ್ಟ್ ಸರ್ವಿಸ್ 6,000 ಕಿಲೋಮೀಟ್ರಿಗೆ ಐತಿ. ಇವಾಗ 2,000 ರನ್ ಆಗೈತೆ ಗಾಡಿ. ಎಕ್ಸಸರೀಸ್ ಏನು ನಾನು ಫಿಟ್ ಮಾಡಿಸಿದೆ ಅಂದರೆ, ಇದಕ್ಕೆ ಹೆಡ್ಲೈಟಿಗೆ ಲೆಜೆಂಡ್ರಿ ಕಸ್ಟಮ್ ಬಿಲ್ಟ್ ಅವ್ರದ್ದು ಹೆಡ್ಲೈಟ್ ಗಾರ್ಡ್, ಮತ್ತು ಇದು ಆಯಿಲ್ ರಿಸರ್ವರ್ ಗಾರ್ಡ್ ಬೈಜನ್ ಕಂಪ್ನಿ ಅವ್ರದ್ದು, ಮತ್ತು ಇದು ಒಂದು ಬೈಜನ್ ಅವ್ರದ್ದು ಸ್ಕ್ರ್ಯಾಚ್ ಗಾರ್ಡ್. ಇದನ್ನ ಪರ್ಟಿಕ್ಯುಲರಾಗಿ ಇದನ್ನೇ ಅದಕ್ಕೆ ಹಾಕ್ಸಿರಪ್ಪ ಅಂದ್ರೆ, ಇದು ಬಿದ್ದರೆ ಗಾಡಿ ಏನಾರು ಸ್ಲಿಪ್ಪಾಗಿ ಬಿದ್ದರೆ ಇಲ್ಲ ಸ್ಕಿಡ್ ಆಗಿ ಬಿದ್ದರೆ ಏನೋ ಆಫ್ ರೋಡ್ ರೈಡ್ ಹೋದಾಗ ಫಸ್ಟ್ ಇದು ಇದಾವಲ್ಲ ಇವು ಪ್ರೊಟೆಕ್ಟ್ ಮಾಡ್ತಾವೆ ಗಾಡಿನ ಡ್ಯಾಮೇಜ್ ಆಗಲಾರ್ದಂಗೆ. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದೆ. ಏನಕ್ಕಪ್ಪ ಅಂದರೆ, ಇಲ್ಲಿ ಕಾಲಿಟ್ಕೊಂಡು ಹೊಡಿತಿರ್ತೀವಲ್ಲ ಗಾಡಿ, ಹೀಟ್ ಜಳ ಜಾಸ್ತಿ ಬಿಡ್ತಿತ್ತು ಅವಾಗ ಕಾಲಿಗೆ. ಸೊ ಅವಾಗ ನಾನೇನು ಮಾಡ್ತೀನಿ, ಒಂದು ಕಾಲು ಇದ್ರ ಮೇಲೆ ಇಟ್ಟು ಹೊಡಿತೀನಿ. ಸೊ ಹಂಗಾಗಿ ನಾನು ಆರಾಮಾಗಿ ರೈಡ್ ಮಾಡ್ಬೋದು ಲಾಂಗ್ ರೂಟ್ ಇದ್ದರು. ಮತ್ತು ನಾನು ಇದಕ್ಕೆ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಆಕ್ಸಿಲರಿ ಲೈಟ್ ಎಕ್ಸ್ಟೇನ್ ಇಲ್ಲಿದೆ ನೋಡಿರಿ.
ಮ್ಯಾಡ್ಡಾಕ್ಸ್ ಸ್ಕೌಟೆಕ್ಸ್ ಅಂತ ಅನ್ನಕ್ಷನ್ ಇವಕ್ಕೆ ಮೇಲ್ಗಡೆ ಫಿಲ್ಟರ್ಸ್ ಕ್ಯಾಪ್ ಬರ್ತಾವೆ. ಲೈಟ್ ಮಾತ್ರ ನೆಕ್ಸ್ಟ್ ಕ್ವಾಲಿಟಿ ಅದಾವೆ, ಇದ್ರಾಗ ಏನು ಕಂಪ್ಲೇಂಟ್ ಇಲ್ಲ. ಮತ್ತು ಇದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ತೊಗೊಂಡು ಕೂಡಲೇ ಫಸ್ಟ್ ಪಿ ಪಿ ಎಫ್ ಮಾಡ್ಸೋಣ ಅಂತಂದು ಹೋದೆ. ಪಿ ಪಿ ಎಫ್ ಮಾಡ್ಸೋಣ ಅಂತ ಹೋದರೆ ಅವು ಪಿ ಪಿ ಎಫ್ ಮಾಡ್ತೀನಿ ಅಂತಂದು ಹೇಳಿ ಲ್ಯಾಮಿನೇಷನ್ ಮಾಡಿಬಿಟ್ಟ. ಸೊ ನಂಗೆ ಅಲ್ಲೊಂದು ಸ್ಕ್ಯಾಮ್ ಆಯ್ತು. ಇಲ್ಲಿ ನೋಡಿರಿ, ಇಲ್ಲಿ ಡಸ್ಟ್ ಇಷ್ಟೆಲ್ಲ ನಿಮ್ಗೆ ಕಾಣುತ್ತೆ, ಇಲ್ಲೆಲ್ಲ ಡಸ್ಟ್ ಇಷ್ಟೆಲ್ಲ ಹಂಗೆ ಹಾಕೊಂಡಿದ್ರು ಒಳಗಡೆ. ಟೆಂಪರ್ ಗ್ಲಾಸ್ ಒಂದು ಆ್ಯಕ್ಷನ್ ಇದಕ್ಕೆ ಸ್ಕ್ರೀನಿಗೆ. ಇದು ಲಡಾಖ್ ಫ್ಲಾಗ್ ಒಂದು ತರಿಸ್ಕೊಂಡೆ, ಹಾಗೆ ದೃಷ್ಟಿ ಅದು ಆಗದೇ ಇರಲಿ ಅಂತಂದು. ಹೆಡ್ಲೈಟ್ ಜಾಸ್ತಿ ಫೋಕಸ್ ಇಲ್ಲ. ಹೆಡ್ಲೈಟ್ ಅಂತರೂ ನೀವು ಅದಕ್ಕೆ ಬೇರೆ ಸೊಲ್ಯೂಷನ್ ನೀವು ಹುಡ್ಕೊಳ್ಳೋದೆ. ಯಾಕಂದರೆ ಲೋ ಬೀಮ್ ಐ ಬೀಮ್ ಏನಿದಾವಲ್ಲ, ಒಂದು ಲೆಕ್ಕಕ್ಕೆ ಹಂಗೆ ನೋಡಿದ್ರೆ ಇದಕ್ಕೆ ಹೆಡ್ಲೈಟ್ ಕೊಟ್ಟೆ ಇಲ್ಲ ಅನ್ನೋರ್ಗತಿ ಫೀಲ್ ಮಾಡ್ಯಾರ ಅವರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಈಗ ಮನೆ ಕರ್ನಾಟಕದಾಗ ಇನ್ನೊಂದು ರಾಡಿ ಅಪ್ಸರ ಆಕ್ಸಿಲೇಟರ್ ಎಕ್ಸ್ಟ್ರಾ ಲೈಟ್ ಹಾಕ್ಸಂಗಿಲ್ಲ, ಅವು ಅಪೋಸಿಟ್ ಬರೋರಿಗೆ ಎಫೆಕ್ಟ್ ಹಾಕೋವು, ಅದರಿಂದ ಆಕ್ಸಿಡೆಂಟ್ ಹಾಕೋವು, ಅದು ಇದು ಅಂತಂದು ಬ್ಯಾನ್ ಮಾಡ್ತೀನಿ ಅಂತಂದು ಇದು ಮಾಡ್ಯಾರ. ಸೊ ನಂದೇನಪ್ಪ ಪ್ರಶ್ನೆ ಅವ್ರಿಗೆ ಅಂತಂದ್ರೆ, ಅವರು ಬ್ಯಾನ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಹಾಕ್ಬೇಡ್ರಿ ಅಂತ ಅನ್ನಂಗಿದ್ರೆ ಮಾರ್ಕೆಟಿಗೆ ಹಾಕಿ ಬಿಡ್ಬೇಕಂತಂದು ಅವನ. क्या बात है सर, क्या बात है सर, क्या बात, ये बात है. ಪ್ರೊಡಕ್ಷನ್ ಇವನ್ನ ಬಂದ್ ಮಾಡ್ಬೇಕಲ್ಲ, ಪ್ರೊಡಕ್ಷನ್ ಯೂನಿಟ ಬಂದ್ ಮಾಡಿಬಿಟ್ರೆ ಆಗೋಗುತ್ತೆ. ಸಿಂಪಲ್ ರೀ, ಜನ ಅರ್ಥ ಮಾಡ್ಕೋಬೇಕು ಅಷ್ಟ, ಏನಿಲ್ಲ. ನಮ್ಮ ಕಡೆಯಿಂದ ತಪ್ಪು ಮಾಡಿಸಿ ಅವರು ದುಡ್ಡು ವಸೂಲಿ ಮಾಡಕ್ಕಂತಾರೆ. ಇವ್ರು ಏನಪ್ಪ ಅಂದರೆ ಮಾಮೂಲಿ ಭಿಕ್ಷಕರಲ್ಲಿ ಇವ್ರು ಯಾವ ಥರ ಭಿಕ್ಷಕರು ಅಂದರೆ ಎಜುಕೇಟೆಡ್ ಭಿಕ್ಷಕರು ಇವರು. ಒಂಥರ ಹೇಳ್ಬೇಕಂದ್ರೆ ಅವ್ನು ಮಾರ್ಕೆಟಿಗೆ ಬಿಡಿಸಿ ನಾವು ತೊಗೊಳೋ ಮಟ್ಟ ಸುಮ್ಮನಿದ್ದು, ನಾವು ತೊಗೊಂಡು ರೋಡ್ ಮ್ಯಾಗ ಹಾಕ್ಕೊಂಡು ಅಡ್ಡಾಡಕ್ಕಿಂತಿಂದ ಅದಕ್ಕೆ ದಂಡ ಹಾಕೋದು. ಈಗ ನಾವು ತೊಗೊಂಡ್ವಿ ಅಂದ್ರೆ ನಾವೇನು ಎಲ್ಲ ಟೈಮು ಅವ್ನು ಹಾಕೊಂಡು ಯೂಸ್ ಮಾಡಲ್ಲ. ನಾವು ಪರ್ಟಿಕ್ಯುಲರ್ ನಮ್ಗೆ ಎಲ್ಲಿ ಅವಶ್ಯಕತೆ ಐತಪ್ಪ ಅಲ್ಲಿ ಆ ಟೈಮ್ನಾಗ ಅಷ್ಟೇ ಹಾಕ್ಕೊಂತೀವಿ ನಾವು, ಅಲ್ಲಿ ಅಷ್ಟೇ ಆನ್ ಮಾಡ್ತೀವಿ ನಾವು. ಅದೇ ಬಿಟ್ಟು ಏನಪ್ಪ ಮರೆ ಸೆನ್ಸ್ಲೆಸ್ ಜನ ಅಂತೀನಿ ನಾನು. ಅವ್ನು ಮಾರ್ಕೆಟಿಗೆ ಬಿಡೋದಂತ, ನಾವು ತೊಗೊಳೋದಂತ, ನಾವು ಅವ್ನು ಹಾಕ್ಕೊಂಡು ಅಡ್ಡಾಡೋ ಮುಂದೆ ದಂಡ ಹಾಕೋದಂತ. ಏನು ಮರ ವಿಚಿತ್ರ ಮರ, ನನಗಂತ ಸಾಕಾಗೋಯ್ತು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಒಳ್ಳೆ ಇನ್ನೂ ಒಂದು ನನಗೆ ಡಿಫೆಕ್ಟ್ಸ್ ಏನಪ್ಪ ಅಂತಂದ್ರೆ, ಸ್ವಲ್ಪ ಏನೋ ಫಸ್ಟ್ ಸರ್ವಿಸ್ ಮಟ್ಟ ಚೆನ್ನಾಗಿ ಓಡುತ್ತೆ ಗಾಡಿ. ಸ್ವಲ್ಪ ಫಸ್ಟ್ ಸರ್ವಿಸ್ ಆಗಿಂದ ಇದು ಬರುತ್ತೆ, ಇಂಜನಲ್ಲಿ ಏನೋ ಒಂಥರ ವೈಬ್ರೇಷನ್ ಸೌಂಡ್ ಬರುತ್ತೆ. ಲಡಾಖ್ ಫ್ಲಾಗ್ ಹಾಕಿನಿ, ಏನು ಅಷ್ಟು ಕ್ವಾಲಿಟಿ ಐತೆ ಏನಿಲ್ಲ ಗೊತ್ತಿಲ್ಲ ನಂಗೆ. 2 ಬಂದಿದ್ದಾವೆ, ಒಂದು ಹಾಕಿ ಯೂಸ್ ಮಾಡಿ ನೋಡಿ ಆಮೇಲೆ ನೋಡಿದ್ರಂತ. ಸೊ ನನ್ನ ಹತ್ರ 2 ಇದೆ, ಎಕ್ಸ್ಪಲ್ಸ್ 210 ಇದೆ, ಎಕ್ಸ್ಪಲ್ಸ್ 200 ಇದೆ. ಬಟ್ ಎಕ್ಸ್ಪಲ್ಸ್ 200 ಆರಾಮಾಗಿ ಕ್ರೂಸ್ ಮಾಡ್ಬೋದು. ಬಟ್ ಇದೇನು 210 ಇದೆ ಅಲ್ಲ, ಸ್ವಲ್ಪ ಕಷ್ಟ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.